ಸರ್ ಈಗ ನೀವು ದರ್ಶನ್ ಅವ್ರ ಜೊತೆಗೂ ಕೂಡ ಬಹಳ ಒಡನಾಟ ಚೆನ್ನಾಗಿದೆ. ಅದರ ಜೊತೆಗೆ ನಮ್ಮ ಕಿಚ್ಚ ಸುದೀಪ್ ಅವರ ಜೊತೆಗೂ ಕೂಡ ಒಡನಾಟ ಚೆನ್ನಾಗಿದೆ. ದರ್ಶನ್ ಅವ್ರ ಜೊತೆಗೆ ಒಂದಷ್ಟು ಜಾಸ್ತಿ ಸಿನಿಮಾಗಳನ್ನ ಮಾಡಿರಬಹುದು. ಬಟ್ ಸುದೀಪ್ ಅವ್ರ ಜೊತೆಗೆ ಕಡಿಮೆ ಸಿನಿಮಾಗಳನ್ನ ಮಾಡಿದ್ರು ಕೂಡ ಇಬ್ರು ಜೊತೆ ಒಡನಾಟ ಕೂಡ ಚೆನ್ನಾಗಿದೆ. ಏನು ಹೇಳ್ತೀರಾ ಸರ್? ಇಬ್ರು ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಾ? ಅವ್ರ ಇಂಡಸ್ಟ್ರಿಗೆ ಅವ್ರು ಕಂಡಿದ್ದಂಗೆ ಆ್ಯಕ್ಚುಲಿ. ಹೌದು. ನಮ್ಗೆ ಅವ್ರಿಬ್ಬರು ನೋಡಿದ್ರೆ ಕುಚುಕು ಅಂಬರೀಷ್ ಅಣ್ಣ ಮತ್ತು ವಿಷ್ಣು ಸರ್ ನೆನಪಾಗ್ತಾರೆ. ನಾವೆಲ್ಲೋ ಅದರಲ್ಲಿ ಕ್ಯಾರಿ ಆಗತ್ತೆ ಅಂತ ನಾವು ಅನ್ಕೊಂಡಿದ್ರಿ. ಕ್ಯಾರಿನೂ ಆಗಿತ್ತು, ಹೌದು. ಕ್ಯಾರಿನೂ ಆಗಿತ್ತು. ಒಂದು ಯಾವುದೋ ಸ್ಟೇಜಲ್ಲಿ ಇಬ್ರು ಕುಚುಕು ಡ್ಯಾನ್ಸ್ ಡ್ಯಾನ್ಸ್ ಮಾಡಿದ್ರು. ಕೂಡ ಮಾಡಿದ್ರು. ಹೌದು, ಅದೇ ಎಲ್ಲವೂ ಹಾಡಿಗೆ ಚೆನ್ನಾಗಿತ್ತು. ಡ್ಯಾನ್ಸ್ ಮಾಡಿದ್ರು. ಹೌದು. ಎಲ್ಲವೂ ಚೆನ್ನಾಗಿತ್ತು. CCL ಅಲ್ಲಿ. ಒಟ್ಟಿಗೆ ಇದ್ರಿ. ಹೌದು CCL ದರ್ಶನ್ ಅವರು ಆಡಿದ್ರು. ಹೌದು ಹೌದು. ಎಲ್ಲ ಒಟ್ಟಿಗೆ ಇದ್ವಿ. ಎಲ್ಲೊಂದು ಕೆಟ್ಟಗಳಿಗೆ ಅದೇನೋ ಏನಾಯ್ತೋ ಅವರಲ್ಲಿ ಬಿರುಕು ಉಂಟಾಯಿತು. ಪ್ರಯತ್ನ ಪಟ್ಟೆ ನಾನು ಸೇರಿಸ್ಲಿಕ್ಕೆ, ಬಯಸ್ಕೊಂಡು ಆಯ್ತು, ಆದ್ರೂ ಪ್ರಯತ್ನ ಪಟ್ಟೆ. ಬಟ್ ಅದು ಯಶಸ್ಸು ಆಗ್ಲಿಲ್ಲ. ಅದು ಅಷ್ಟರಲ್ಲಿ ಮತ್ತೆ ಕಾಟೇರ ಆಯ್ತು. ಕಾಟೇರ ಆದ್ಮೇಲೆ ಇದೊಂದು ಇನ್ಸಿಡೆಂಟ್ ಆಯ್ತು. ಈ ಇನ್ಸಿಡೆಂಟ್ ಬಗ್ಗೆ ಏನು ಹೇಳ್ತೀರಾ ಸರ್? ಇದು ಆಲ್ರೆಡಿ ತುಂಬಾ ಜನ ನಿಮ್ಮನ್ನ ಕೇಳಿರ್ತಾರೆ. ಬಟ್ ನಿಮ್ಗೆ ತುಂಬಾ ಒಬ್ರು ಬೆಸ್ಟ್ ಅಂತ ಹೇಳಿದಾಗ ನಿಮ್ಗೆ ದರ್ಶನ್ ಅವರು. ಸುದೀಪ್ ಅವರು ಕೂಡ ಬೆಸ್ಟೇನೆ. ಬಟ್ ದರ್ಶನ್ ಅವ್ರ ಜೊತೆಗೆ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದೀರಾ. ಒಂದು 22-23 ಸಿನಿಮಾಗಳು. ಅವ್ರ ಬಗ್ಗೆ ಬಹಳ ಹತ್ರದಿಂದ ನೀವು ನೋಡಿದವರು. ಈ ಇನ್ಸಿಡೆಂಟ್ ಕೇಳಿದಾಗ ನಿಮ್ಗೆ ಹೆಂಗೆ ಅನ್ನಿಸ್ತು? ಇಲ್ಲ, ನನಗಂತೂ ನಂಬಕ್ಕೆ ಆಗಿಲ್ಲ ಫಸ್ಟ್ ಕೇಳಿದಾಗ. ಯಾರು ಹೇಳ ಫೋನ್ ಮಾಡಿ ಹಿಂಗೆ ಅಂದ್ರೆ ಯಾವ್ದಕ್ಕೆ ಸಿನಿಮಾ ಕತೆ ಹೇಳ್ತಿದ್ಯಾ ಅಂತ ಬೈದಿದ್ದೆ. ಇಲ್ಲ ಈಗ ಆಗಿದೆ ಅಂತ ಅಂದು. ಈಗ ನಾನು ಹಿಂದೆ ಒಂದ್ಸಲ ಹೇಳಿದೆ, ಮತ್ತೆ ಅದು ರಿಪೀಟ್ ಮಾಡ್ಬೇಕಾಗತ್ತೆ. ಸಿ ಅಪ್ ಟು ಕುರುಕ್ಷೇತ್ರ ಎವ್ರಿಥಿಂಗ್ ವಾಸ್ ಫೈನ್. ಎವ್ರಿಥಿಂಗ್ ವಾಸ್ ಫೈನ್. ಅಂದರೆ ದರ್ಶನ್ ಅವ್ರ ಜೊತೆ ಸುತ್ತಮುತ್ತ ಇದ್ದವರು, ಆರ್ಟಿಸ್ಟ್ಗಳು, ಡೈರೆಕ್ಟ್ರುಗಳು, ಪ್ರೊಡ್ಯೂಸರ್ಸ್ಗಳು, ಡಿಸ್ಟ್ರಿಬ್ಯೂಟರ್ಗಳು ಎಲ್ಲ ನಾವೇ ಇರ್ತಿದ್ವಿ. ಸುತ್ತಮುತ್ತ ಕುಂತರು ನಿಂತರು ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ, ಜೋಕ್ಸ್ ಮಾಡ್ತಾ ಇದ್ವಿ. ಜಸ್ಟ್ ಟಾಕಿಂಗ್ ಸಿನಿಮಾ. ಅದು ಬಿಟ್ಟು ಬೇರೆ ಏನೋ ಮಾತಾಡ್ತಾ ಇರಲಿಲ್ಲ. ಹಂಗಿತ್ತು ಒಡನಾಟ. ಬಟ್ ಈ ಕುರುಕ್ಷೇತ್ರ ಬಂದಮೇಲೆ ನಾನು 1-2 ಸಿನಿಮಾ ಬ್ಯುಸಿ ಆಗೋದೆ. ಸ್ವಲ್ಪ ನನಗೂ ಗ್ಯಾಪ್ ಆಯಿತು. ಆಮೇಲೆ ಒಂದಿಷ್ಟು ಜನ ಸೇರ್ಕೊಂಡ್ರಲ್ಲಿ. ನಾನಿದ್ದಾಗ ನಾವು ದರ್ಶನ್ ಸರ್ ಕ್ಲೋಸ್ ಫ್ರೆಂಡ್ಸ್, ಅಂದರೆ ಚೈಲ್ಡ್ಹುಡ್ ಫ್ರೆಂಡ್ಸು ಜೊತೆಲಿದ್ದರು. ರಾಯ್ ಅಂತ ಸುಮಾರು ಜನ ಇದ್ರು. ಅವರೆಲ್ಲ ಬಿಟ್ಟು ಹೋದರು. ಸೊ ನಾನು ಒಂದು 6 ಮಂತ್ಸ್ ಆ ಕಡೆ ಹೋಗಿಲ್ಲ. ನಾನು ಈ ಕಡೆ ಸಿನಿಮಾಗೆ ಬ್ಯುಸಿ ಆಗಿಬಿಟ್ಟಿದ್ದೆ. ಆಮೇಲೆ ವಿಷಯ ಎಲ್ಲ ಗೊತ್ತಾಯ್ತು. ಅವರು ಬಿಟ್ಟು ಹೋಗಿದ್ದಾರೆ, ಇವರು ಬಿಟ್ಟು ಹೋಗಿದ್ದಾರೆ. ಆಮೇಲೆ ನಾನು ಒಂದ್ಸಲ ಹೋದೆ ಮೀಟ್ ಆಗಕ್ಕೆ. ನನ್ನೇ ಸ್ಟಾಪ್ ಮಾಡಿದ್ರು. ಸರ್ ಅವ್ರು ದರ್ಶನ್ ಅವ್ರ ಒಳಗಡೆ ಬಿಟ್ಟು ದರ್ಶನ್ ಅವ್ರಿಗೆ ಗೊತ್ತಿಲ್ಲ ಇದು. ನಾನು ಅದೇ ಹೇಳ್ತಾ ಇರೋದು. ದರ್ಶನ್ ಅವ್ರ ಗೊತ್ತಿಲ್ಲ, ಜೊತೆಗಿದ್ದವರು ಆರ್ಟಿಸ್ಟ್ಗಳಲ್ಲ, ಗೊತ್ತಾಗಿದ್ದವ್ರು ಬೇರೆ ಬೇರೆ ಎಲ್ಲ ಹೊಸ ಮುಖಗಳು. ನಾವೆಲ್ಲ ಇದ್ದಾಗ, ನಾವು ಬಂದಾಗ ಮೆಜೆಸ್ಟಿಕ್ ಎಲ್ಲ ನಾವು ಜೊತೆಗೆ ನಾವು ಇದ್ದಾಗ ಯಾರು ಇರ್ಲಿಲ್ಲ. ನಿನ್ನೆ ಮೊನ್ನೆ ಬಂದವರು ಇಲ್ಲ, ನಮಗೆ ಅಡ್ಡ ಹಾಕಿದ್ರು. ನಾನು ಯಾವಾಗಲೂ ಸ್ಟ್ರೈಟ್ ಆಗಿ ಹೋಗ್ತೀನಿ. ನಮಗೂ ಗೊತ್ತು ಯಾವಾಗ ಹೋಗ್ಬೇಕು, ಯಾವಾಗ ಪ್ರೈವಸಿ ಇರುತ್ತೆ, ಯಾವಾಗ ಹೋಗ್ಬೇಕು, ಏನಂತ ನಮಗೂ ನಾಲೆಜ್ ಇದೆ. ಕ್ಯಾರವಲ್ ನಾವು ಡೈರೆಕ್ಟಾಗಿ ಹೋಗಲ್ಲ, ಹೋಗಿ ಪರ್ಮಿಷನ್ ಕೇಳಿ ಹೋಗೋದು. ಫ್ರೆಂಡ್ಶಿಪ್ ಏನೇ ಇರ್ಬೋದು, ಬಟ್ ಅಲ್ಲಿ ಬಂದಾಗ ಅವ್ರು ದೊಡ್ಡ ಸೂಪರ್ ಸ್ಟಾರ್ ಅವರು. ಸೊ ಅದು ಬೆಲೆ ಕೊಡಲೇಬೇಕು, ಅದು ಮಾಡೇ ಮಾಡ್ತೀವಿ. ಅವ್ರ ಮನೆಗೆ ಹೋದಾಗ ನನಗೊಂದ್ಸಲ ಇದಾಯಿತು. ಸೊ ನನಗೆ ಅಲ್ಲಿ ಅನ್ನಿಸ್ತು, ಏನು ವಾಟ್ಸ್ ಗೋಯಿಂಗ್ ಆನ್ ಅಂತೇಳಿ. ಆಮೇಲೆ ಇನ್ಸಿಡೆಂಟ್ಗಳು ಹಿಂಗೆ ಆಯಿತು. ಸುತ್ತಮುತ್ತ ಏನೋ ಅವ್ರು ಏನು ಹೇಳ್ತಾರೆ, ಬಾಸ್ ಕರೆಕ್ಟ್ ಬಾಸ್ ನೀವು, ಹಂಗೆ ಹಿಂಗೆ ಅಂದಾಯ್ತು. ಪ್ಲಸ್ ಅವ್ರ ಫ್ಯಾಮಿಲಿದು ಒಂದು ಪ್ರಾಬ್ಲಮ್ ಆಯಿತು. ಸೊ ಅವ್ರು ತೋಟದಲ್ಲಿ ಇರೋಕ್ಕೆ ಶುರು ಮಾಡಿದ್ರು. ಸೊ ಏನಾಯ್ತು, ಇಲ್ಲಿ ಅವ್ರಿಗೆ ಯಾರೋ ಒಬ್ರು ಗೈಡ್ ಮಾಡೋರು ಯಾರು ಸಿಗ್ಲಿಲ್ಲ ಅಂತ ನನಗನ್ಸುತ್ತೆ. ಯಾರೇ ಏನೇ ಮಾಡಿದ್ರು ಅಂದ್ರೆ ಅವ್ರ ಸುತ್ತಮುತ್ತ ಇದ್ದಂಥವರ ಮಿಸ್ಗೈಡ್ ಇಂದ ಈ ಇನ್ಸಿಡೆಂಟ್ ಆಗಿದೆ. ಎಕ್ಸಾಕ್ಟ್ಲಿ ಇದೇ ವರ್ಡ್ ನ ಹೇಳ್ಬೇಕು ಅಂತ ಇದೆ. ಮಿಸ್ಗೈಡ್ ಆಗಿದೆ. Because he's such a wonderful person. I'll tell you. Helping hand ಇದೆಯಲ್ಲ, I'll tell you. ಈ ಕೈಯಿಂದ ಈ ಕೈ ಗೊತ್ತಾಗಲ್ಲ ನಿಮಗೆ ಹೆಲ್ಪ್ ಮಾಡಿರೋದು. ನನಗೆ ಆರ್ಟಿಸ್ಟ್ಗಳು ಎಷ್ಟೋ ಜನ ಬಂದು ಹೇಳಿದ್ದಾರೆ, ಸರ್ ನನಗೆ ಪಾಪ ಗೊತ್ತಿಲ್ಲ, ಯಾಕಂದ್ರೆ ದರ್ಶನ್ ಗೊತ್ತ ಯಾರು ಹತ್ರಕ್ಕೆ ಬಿಡಲ್ಲ. ಸರ್ ದರ್ಶನ್ ಸರ್ ಥ್ಯಾಂಕ್ಸ್ ಅಂತ ಹೇಳ್ಬಿಡಿ ಸರ್, ನನಗೆ ಹೆಲ್ಪ್ ಮಾಡೋದು ಸರ್. ನಾನಾ ನಿನಗೆ ಹೆಲ್ಪ್ ಮಾಡಿದ್ರಾ ಏನೋ ಅಂತಂದ್ರೆ, ಸರ್ ಹಿಂಗಾಯ್ತು ಹಾಸ್ಪಿಟಲ್ ಬಿಲ್ ಕೊಟ್ರೆ ಸರ್, ನನ್ನ ಮಕ್ಕಳು ಫೀಸ್ ಕೊಟ್ರೆ. ಹೌದಾ, ನಾನು ಕೇಳ್ತಿದ್ದೆ ಹಿಂಗಾದ್ರೆ, ಬಿಡ್ಚೇತೋ ಇಷ್ಟೇ ಹೇಳ್ತಾರೆ. ಬಿಡೋದು ಇಷ್ಟೇ ಹೇಳೋದ್ರು. ಅವ್ರ ಆಸಕ್ತಿ ಅವ್ನು ಕಣೋ, ಅಷ್ಟು ಕಷ್ಟ ಆಯ್ತು ಕಣೋ, ನಾನು ಇಷ್ಟು ಕೊಟ್ಟೆ ಕಣೋ, ಹಂಗೆ ಕೊಡು, ಯಾವತ್ತೂ ಮಾತಾಡಲ್ಲ ಅವರು. ಬಿಡ್ಚೇತೋ ಇಷ್ಟೇ ಹೇಳೋರು. ಅಂದರೆ ಇಷ್ಟು ಸೋ ಹೆಲ್ಪಿಂಗ್ ಹ್ಯಾಂಡು ಅವ್ರು. ಅದೇ ಹೇಳಿದೆ ನಾನು,
ಅಲ್ಲಿ ಸುತ್ತಮುತ್ತ ಇರೋದ್ರ ನಮ್ಮ ನನಗೆ ಸುತ್ತಮುತ್ತ ವಾತಾವರಣ ಪರಿಸರ ಹಾಳಾಯ್ತು. ಹೇಗಿರುತ್ತೋ ನಾವು ಆ ರೀತಿ ಇರ್ತೀವಿ. ಎಕ್ಸಾಕ್ಟ್ಲಿ, ವಾತಾವರಣ ಹಾಳಾಗಿ ಇನ್ಫ್ಯಾಕ್ಟ್ ಅದೇ ನಾನು ಅದು ಹೋಗಿ ಸ್ವಲ್ಪ ಕಮ್ಮಿ ಆಗಿತ್ತು, ಸಿನಿಮಾ ಬ್ಯುಸಿ ಆಗಿತ್ತು. ಆಮೇಲೆ ಇನ್ಸಿಡೆಂಟ್ ಎಲ್ಲ ಆದ ತಕ್ಷಣ ನಾನು ಹೌದು. ಹೋದೆ. ಆ್ಯಂಡ್ ನನಗೆ ತುಂಬ ಫೀಲ್ ಆಗಿದ್ದು ಅಂತಂದರೆ, ಪ್ರತಿ ಬರ್ಡೇಗೂ ನಾನು ಹೋಗ್ತಾ ಇದ್ದಾರೆ, ಪ್ರತಿ ಬರ್ಡೇ ಅವ್ರ ಪಾರ್ಟಿಗೆ ಹೋಗ್ತಾ ಇದ್ದೆ, ಕಾಲ್ ಬರೆದು ಹೋಗ್ತಾ ಇದ್ದೆ, ಎಲ್ಲ ಚೆನ್ನಾಗಿತ್ತು. ಈ ಸಲ ನಾನು ಬರ್ಡೇಗೆ ಹೋದಾಗ ನಾನು ಹೋದ ಡೈರೆಕ್ಟಾಗಿ ಮೇಲೆ ಹೋಗ್ತೀನಿ. ನನಗೆ ಕೂರಿಸಿದ್ರು, ಇಲ್ಲಿ ಕೂತ್ಕೊಳ್ಳಿ ಸರ್ ಅಂತ. ಹಾಂ ಅಂದೆ, ಹ್ಮ್ ಇಲ್ಲ ಸರ್ ಬಾಸ್ ಗೊತ್ತು. ನನಗೆ ಅಲ್ಲಿ ಸ್ಕೋ ಅಂದ್ಬಿಡ್ತು, ನನಗೆ ಹ್ಮ್ 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 ತೆಗೆದ್ಬಿಟ್ಟು ಸೀದಾ ಮೇಲೆ ಹೋದೆ. ನನ್ನ ಜೊತೆ ನನ್ನ ಫ್ರೆಂಡ್ ಒಬ್ರು ಅಂತ, ಅವರು ಬಿಸ್ನೆಸ್ ಮ್ಯಾನೇ. ಹ್ಮ್ ಅವರು ಬಿಟ್ಟರೆ ದರ್ಶನ್ ಡೇಟ್ ಕೊಟ್ಟರೆ ಸಿನಿಮಾ ಸಿನಿಮಾ ಮಾಡೋಷ್ಟು ಮಾಡೋಷ್ಟು ಕೆಪಾಸಿಟಿ ಇದೆ. ಹೌದು. ಆಮೇಲೆ ದರ್ಶನ್ರಿಗೂ ತುಂಬ ಗೊತ್ತವರು. ನಾವು ಅವ್ರ ತೋಟಕ್ಕೆಲ್ಲ ಹೋಗ್ತಾ ಇದ್ವಿ. ಅವರು ನನ್ನ ಜೊತೆ ಬರೋರು ಪರಿತೋಷ್ ಅಂತ ಅವ್ರ ಹೆಸರು. ಸೊ ಅವರು ನನ್ನ ಜೊತೆ ಬಂದಿದ್ರು. ನಾನು ಸರಿ ಮೇಲೆ ಹೋದಾಗ ಯಾರು ಇದ್ರು, ಅಫ್ಕೋರ್ಸ್ ಸಿನಿಮಾದವರು ಇದ್ರು, ಪ್ಲಸ್ ಬೇರೆಯವರು ಇದ್ರು. ಅವ್ರು ಯಾರೋ ಬಾಡಿ ಗಾರ್ಡ್ ಅಂತೆ, ಬಾಡಿ ಗಾರ್ಡ್ ನಾನು ನೋಡೇ ಇಲ್ಲ. ಸರ್ ಜೊತೆ ನೀವು ಯಾರೋ ಕರ್ಕೊಂಬಂದು ಅವ್ರನ್ನ ಕಳಿಸ್ಬಿಡಿ ಸರ್. ಹ್ಮ್ ನಾನೇ ಅಯ್ಯೋ ನಿರ್ಮಾಪಕ ದೊಡ್ಡವರಪ್ಪ, ಅವರು ಫಾರ್ಚುನಲ್ ನಾನು ಬಂದಿರೋದು, ಹಂಗೆಲ್ಲ ಕಳ್ಸೋಕ್ಕಲ್ಲ, ದರ್ಶನ ತುಂಬ ಗೊತ್ತಪ್ಪ ಅವರು ಅಂತಂದೆ. 3-4 ಸಲ ಬಂದು ಹೇಳೋರು, ಸರ್ ಕಳಿಸಿ ಸರ್ ಅಂತ. ನನಗೆ ಒಂಥರ ಅಲ್ಲಿ ಪಾರ್ಟಿ ಬಿಡ್ತಾ ಇಲ್ಲ ಸರ್. ನೀವು ಹೆಂಗ್ ಕಳ್ಸಕ್ಕಾಗುತ್ತೆ? ಅವ್ರ ಗಾಡಿಯಲ್ಲಿ ಈಗ ಅವ್ರನ್ನ ಭೇಟಿ ಮಾಡಿಸ್ಬೇಕು ಅಂತ ತಾನೇ ನೀವು ಕರ್ಕೊಂಡ್ ಬಂದಿರೋದು. ಇನ್ಫ್ಯಾಕ್ಟ್ ವಿಶ್ ಮಾಡಕ್ ಬಂದಿದ್ದಾರೆ. ಹೌದು. ಇದಕ್ಕಿಂತ ಹಿಂದೆ ಒಡನಾಟ ಇದೆ. ಹೌದು. ನಾವು ಅವ್ರ ತೋಟದಲ್ಲೆಲ್ಲ ಪಾರ್ಟಿ ಮಾಡಿದೀವಿ, ತೋಟದಲ್ಲೆಲ್ಲ ಇದ್ದೀವಿ. ಒಂದು 2-3 ನನಗೆ ಅಲ್ಲಿ ಕೂತ್ಕೊಳಕ್ಕೆ ಬಿಡ್ತಾ ಇಲ್ಲ. ಸರ್ ಕಳಿಸಿ ಏಯ್ ಅವ್ರ ಗಾಡಿ ಬಂದಿಲ್ಲಪ್ಪ, ಅವ್ರ ಜೊತೆ ನಾನು ಹೋಗ್ಬೇಕಾಗತ್ತೆ. ಹಂಗಂದ್ರೆ ಹೋಗಿ ಸರ್, ಅವ್ರ ಜೊತೆ ನಾನು ಹೋಗ್ಬೇಕು ಅಂತಂದ್ರೆ ಹೋಗಿ ಸರ್. ನನಗೆ ಅಲ್ಲಿ ತುಂಬ ಬೇಜಾರು, ಹೊರಟ್ಬಿಟ್ಟೆ. ಫಸ್ಟ್ ಟೈಮ್ ನಾನು ಊಟ ಮಾಡದೆ ಹೋಗಿದ್ದು ಅವರು. ಮತ್ತೆ ಏನಾದ್ರು ಫೋನ್ ಮಾಡಿದ್ರಾ ದರ್ಶನ್ ಅವರು? ಯಾಕೆ ಹೋದ್ರಿ? ಹೋದ್ಮೇಲೆ ನಾನು ಡಿಸೈಡ್ ಮಾಡಿದೆ, ಯಾಕೋ ಜಾಸ್ತಿ ಆಯಿತು, ನಾನು ದರ್ಶನ್ ಹತ್ರ ಮಾತಾಡ್ಬೇಕು. ಯಾಕಂದರೆ ನಿಮ್ಗೆ ಗೊತ್ತಿದೆಯೋ ಇಲ್ಲ ಸುತ್ತಮುತ್ತ ಏನು ನಡೀತಾ ಇದೆ ನಿಮ್ಗೆ ಗೊತ್ತಾಗಲಿ ಅಂತ ನಾನು ಒಂದು ವಾರ ಬಿಟ್ಕೊಂಡು ಮಾತಾಡೋಣ ಅಂತ ಫೈನಲ್ ಆಗಿ ಅಂದ್ಕೊಂಡಿದ್ದೆ. ಅಷ್ಟಲ್ಲಿ ಇಷ್ಟೆಲ್ಲ ಇನ್ಸಿಡೆಂಟ್ ಆಗುತ್ತೆ. ಇಲ್ಲ ಅಂದರೆ ನಾನು ಹೋಗಿ ಪರ್ಸನಲ್ ಆಗಿ ಮಾತಾಡಕ್ಕೆ ರೆಡಿಯಾಗಿದ್ದೆ. ನೋಡಿ ಸರ್, ಸುತ್ತಮುತ್ತ ಇರೋರಿಂದ ಪಾಪ ಅವ್ರಿಗೆ ಗೊತ್ತಿಲ್ಲ ದರ್ಶನ್ ಅವ್ರಿಗೆ ಏನಾಗ್ತಾ ಇದೆ, ಯಾರು ಬರ್ತಾ ಇದ್ದಾರೆ, ಯಾರು ನೋಡ್ತಾ ಇದೀನಿ. ನಮ್ಗೆ ಗೊತ್ತಿಲ್ವಾ ದರ್ಶನ್ ಯಾರನ್ನ ಸೇರಿಸ್ತಾರೆ, ಯಾರನ್ನ ಸೇರ್ಸಲ್ಲ ಏನು ಅಂತೇಳಿ. ನಾನೇ ಎಷ್ಟೋ ಸಲ ಆಮೇಲೆ ಅವರು ಅಂತೂ ಒಬ್ಬಡಿ ಅಂದಾತ್ರ ಅವ್ರು ಶೂಟಿಂಗ್ ಆಗಲಿ ಅವ್ರು ಇದ್ರೆ ನಮ್ಗೆ ಹಬ್ಬ. ಅಂದರೆ ಅಷ್ಟು ವೆರೈಟೀಸ್ ಆಫ್ ಊಟ ಇರುತ್ತೆ. ನಾನ್ ವೆಜ್ಜು, ವೆಜ್ಜು. ಫಸ್ಟ್ ಏನೇ ಅಂದರು ಫಸ್ಟ್ ಊಟ ಮಾಡಿ, ಮುಂದಿನ ಯಾರೇ ಬಂದರೆ ಫಸ್ಟ್ ಊಟ ಮಾಡಿ, ಮುಂದಿನ ಆಮೇಲೆ ಮಾತಾಡೋಣ. ಯಾವತ್ತು 10-20 ಜನಕ್ಕೆ ಊಟ ಇರೋದು ಶೂಟಿಂಗಲ್ಲಿ. ಊಟ ಎಲ್ಲ ಆದ ನಂತರನೂ ಅಷ್ಟು ಜನ ಊಟ ಮಾಡೋಷ್ಟು ಇರ್ತಿತ್ತಲ್ಲಿ. ಆ ಥರ ಅವ್ರು ಫಸ್ಟ್ ಊಟ ಮಾಡಿ ಕಳ್ಸೋರು. ಯಾರೇ ಆಗಲಿ ಊಟ ಮಾಡಿ ಕಳ್ಸೋರು. ವೆಜ್ ರೆಡಿ, ನಾನ್ ವೆಜ್ ರೆಡಿ, ಊಟ ಮಾಡಿ ಕಳ್ಸೋರು. ಆಮೇಲೆ ನಾವು ಕೂತಾಗೂ ಊಟ ಮಾಡ್ಕೋತಾಗ ಯಾರೋ ಬಂದು ನಾವು ಎದ್ದು ಹೋಗ್ತಿದ್ರು, ಏಯ್ ಕೂತ ಅಂತಾರೆ. ಅಲ್ಲ ಬ್ರದರ್ ನೀವು ಮಾತಾಡಿ, ಏಯ್ ಕೂತ್ಕೊಳ್ಳ. ಅವ್ರಿಗೆ ಗೊತ್ತು ಯಾರ ಹತ್ರ ಇಂಪಾರ್ಟೆಂಟ್ ಮಾತಾಡಬೇಕು, ಯಾರ ಏನು ಸುಮ್ಮನೆ ಮಾತಾಡಬೇಕು, ಯಾರು ಸುಮ್ಮನೆ ಬಂದಿದ್ದಾರೆ, ಯಾರನ್ನು ಕಳಿಸ್ಬೇಕು, ಅವ್ರು ಚೆನ್ನಾಗಿ ಗೊತ್ತಿರುತ್ತೆ. ಕರೆಕ್ಟ್. ಸೊ ಅಷ್ಟು ಒಡನಾಟ, ಅಷ್ಟು ಕ್ಲೋಸ್ ಇದ್ದರು. ಯಾವ ಮೊನ್ನೆ ಬಂದು ನಮ್ಮನ್ನು ತಡೆಯೋದಾಗಲಿ ನೀವು ಹೋಗ್ಬೋದು ಅಂತ ಅನ್ನೋದಾಗದೆ ಬೇಜಾರಾಗತ್ತಿಲ್ವ? ಕರೆಕ್ಟ್ ಸರ್. ಸೊ ಇದು ನನಗೆ ಬೇಜಾರಾಗಿ ಮಾತಾಡಬೇಕು ಅಂತ ಇದೆ. ಅಷ್ಟರಲ್ಲಿ ಇನ್ಸಿಡೆಂಟ್ ಆಯಿತು. ಬಟ್ ಇನ್ಸಿಡೆಂಟ್ ಆದಮೇಲೂ ಐ ಥಿಂಕ್ ನನಗೆ ಯಾರೋ ನಿಮ್ಮ ಮಾಧ್ಯಮದವ್ರು ಯಾರೋ ನನಗೆ ಹೇಳಿದ್ದು, ಸರ್ ಯಾವ ಆರ್ಟಿಸ್ಟು ಸಿಗ್ತಾ ಇಲ್ಲ ಅವ್ರ ಜೊತೆ ಇದು ಒಡನಾಟ ಇದ್ದವರು, ಯಾರು ಮಾತಾಡ್ತಾ ಇಲ್ಲ, ಫೋನ್ ಕಟ್ ಮಾಡ್ತಾರೆ, ಅವ್ರ ಪ್ರಶ್ನೆ ಕೇಳಿದ ತಕ್ಷಣನೇ ಜರುಗಿಸ್ತಾರೆ, ಇಷ್ಟೆಲ್ಲ ಆಗಿದೆ, ನೀವೊಂದು ಬೈಟ್ಸ್ ಕೊಡಬೇಕು ಅಂತ ಬಂದರು. ಕರೆಕ್ಟ್. ಸೊ ನಾನು ಹೇಳಿದೆ ತಪ್ಪಿ, ನಾನು ಕಂಡ ದರ್ಶನ್ ಹೇಗಿದ್ದಾರೆ ಹೇಳಿದೆ, ಇರೋದು ಹೇಳಿದೆ, ಹೆಂಗಿದ್ರು ಹಿಂಗೆ. ಆ್ಯಂಡ್ ನನಗೆ ಗೊತ್ತಿರೋಂಗೆ ಆರ್ಟಿಸ್ಟಲ್ಲಿ ನಾನು ಇಷ್ಟು ಜನ ಹೀರೋಗಳ ಕೆಲಸ ಮಾಡಿದ್ದೀನಿ. ಫೈಟಲ್ಲಿ ಪರ್ಫೆಕ್ಟ್ ಟೈಮಿಂಗ್ ಅಂದರೆ ದರ್ಶನ್ ಅವರು. ಕರೆಕ್ಟ್ ಸರ್. ನಾನು ಬೇರೆ ಹೀರೋಗಳು ಬೇಜಾರು ಮಾಡ್ಕೊಂಡು ಚಿಂತೆ ಇಲ್ಲ, ಬಿಕಾಸ್ ಅಷ್ಟು ಫೈಟ್ ಮಾಡಿದ್ದೀನಿ ಅವ್ರ ಜೊತೆ. ನೀವು ನೋಡಿರ್ತೀರಾ? ಹೌದು ಸರ್. ಆ್ಯಂಡ್ ಯಾರಿಗೂ ಏಟ್ ಬೀಳಬಾರ್ದು ಅನ್ನೋದೇ ಅವ್ರಿಗೆ ತಲೆಯಿರ್ತದೆ. ಆ ಟೈಮ್ ನಾವು ತೊಗೋಬೇಕು. ಆ ಟೈಮಿಂಗು ಅವ್ರು ಹೊಡಿತಾರೆ, ಅವ್ರ ಕಾಲು ಉದ್ದ ತುಂಬ ಉದ್ದ ಅವ್ರದ್ದು ಗೊತ್ತು ನಮಗೆ. ಕಾಲು ಉದ್ದ ಹತ್ರ ಬಂದು ಹೆಂಗಿಲಿ ಎಲ್ಲಿ ಬರುತ್ತೆ ಸರ್, ರಿಹರ್ಸಲ್ ಮಾಡಿರ್ತೀವಿ ನಾವು. ಏಟು ಬಿದ್ದು ಚಕ್ಕ ನೋಡ್ಬೋದು, ಹೇಗ್ರು ಓಕೆನಾ ಚಿತ್ತೋ ಓಕೆನಾ. ಸೊ ಹಿಂಗೆ ಯಾರು ಏನು ಯಾವುದೇ ಕೋ ಆರ್ಟಿಸ್ಟ್ ಆದ್ರೂ ಬಂದು ಕೇರ್ ತೊಗೊತಾರೆ ಅವರು. ಸೊ ಈಸ್ ಸಚ್ ಅ ವಂಡರ್ಫುಲ್ ಪರ್ಸನ್. ಎಸ್. ಸೊ ಹೇಳೋಕೆ ಸುಮಾರು ಇನ್ಸಿಡೆಂಟ್ಗಳಿದ್ದಾವೆ. ಒಂದು ಫೈಟಲ್ಲಿ ರಾತ್ರಿ 2 ಗಂಟೆ ಒಂದು ಕಿಟ್ಟಿ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ವಿ. ಅದರಲ್ಲಿ ಮಳೆ ಬರ್ತಾ ಇರುತ್ತೆ, ಮಳೆಯಲ್ಲಿ ಫೈಟಿಂಗ್ ಇದು ಬಾಳೆ ತೋಟ. ಎಸ್, ಬಾಳೆ ತೋಟ ನೆಕ್ಸ್ಟ್ ಅದು ಬೇರೆ, ಅದು ಭಯಂಕರ ಫೈಟ್, ಭಯಂಕರ. ಅದು ಈ ಇನ್ಸಿಡೆಂಟ್ ಏನಾಯ್ತು ಅಂತ, ಅದು ಬಿಫೋರ್ ಇನ್ಸಿಡೆಂಟ್. ಇದು ಶೂಟಿಂಗ್ ಮಾಡ್ಬೇಕಾದ್ರೆ ರಾತ್ರಿ 2 ಗಂಟೆ ಶೂಟಿಂಗ್ ನಡೀತಾ ಇದೆ ಫ್ರೀಡಮ್ ಪಾರ್ಕ್ ಅಲ್ಲಿ. ಡಮ್ಮಿ ಒಂದು ಬಂಬು ಬರುತ್ತೆ, ಡಮ್ಮಿ ತರೋದು ಮರ್ತು ಬಿಟ್ಟಿದ್ದಾರೆ ಫೈಟ್ ಮಾಸ್ಟರ್.
ಹಾ ಅಲ್ಲಿ ನೋಡಿದ್ರೆ ಅದರಲ್ಲೇ ಫೈಟು, ನಾವು ರಿಯಲ್ ರಿಯಲ್ ಫೈಟ್. ಅವರು ನಾವು ಅಟ್ಯಾಕ್ ಮಾಡ್ತೀವಿ ಅವ್ರನ್ನ, ಅವರು ಬಂಬಲ್ ಹೊಡಿತಾರೆ. ಮಳೆ ಬೇರೆ ಹಿಂಗೆ ಬೇಕು ಕಾಣಲ್ಲ, ಟೈಮಿಂಗ್ ಮಿಸ್ ಆಗತ್ತೆ, ಸ್ವಲ್ಪ ಮಿಸ್ ಆದ್ರೆ ಹೋಯ್ತು. ಕರೆಕ್ಟ್. ಅಂಥದ್ರಲ್ಲಿ ಡಮ್ಮಿ ಇರ್ಲಿಲ್ಲ, ಒರಿಜಿನಲ್ ಕೊಟ್ಬಿಟ್ಟಿದ್ರು ಅವ್ರ ಕೈಲಿ. ಅವ್ರ ಮನೆಗೆ ನೀವು ಅಟ್ಯಾಕ್ ಮಾಡ್ತಿರಲ್ಲ, ಆಗ ನಡೆಯೋ ಫೈಟ್ ಅದು. ಅವನೇ, ಹೌದು. ಭವ್ಯ ಅವರು ಅವ್ರ ತಂಗಿನ ತಲೆ ಬೋಳಿಸ್ತೀವಿ ನಾವು. ಅದೇ 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 ಭವ್ಯ ಅವರು ಇರ್ತಾರೆ, ಬಂದು ಫೈಟ್ ಮಾಡ್ತಾರ. ಎಸ್, ಭವ್ಯ ಅವರು ಇರ್ತಾರೆ. ಸೊ ಅವಾಗ ದರ್ಶನ್ ಅವ್ರು ಕೇಳಿದ್ರು, ಯಾಕೆ ಒರಿಜಿನಲ್ ಯಾಕೆ ಕೊಟ್ರು, ಡಮ್ಮಿ ಕೊಡ್ರು ಅಂದ್ರು. ಇಲ್ಲ ಸರ್, ಡಮ್ಮಿ ಮರ್ತು ಬಿಟ್ಟಿದ್ವಿ ಸರ್. ಸರ್ ಇದರಲ್ಲೇ ಮಾಡ್ಬಿಡಿ ಸರ್ ಅವ್ರು ಅಂದ್ರು. ನಾನು ಈಗಲೂ ಕಣ್ಣು ಮುಂದೆ ಇದೆ, ಅದನ್ನ ಒರಿಜಿನಲ್ ಬಂಬುನ ಎತ್ತಿ ನೆಲ್ಲಿ ಕೊಡಿದ್ರು. ನೆಲ್ಲಿ ಕೊಡೋದು ಹೊಡೆದಾಕ್ಬಿಟ್ರು ಅದನ್ನ. ಏನು ಆರ್ಟಿಸ್ಟ್ ಲೈಫ್ನ ಹುಡುಗಾಟ ಅನ್ಕೊಂಡಿದ್ದೀರಿ ನೀವು? ರೈನ್ ಎಫೆಕ್ಟು, ಚಳಿ, ಸ್ವಲ್ಪ ಟೈಮಿಂಗ್ ಮಿಸ್ ಆದರೆ ಒಂದು ಬಂಬು ಹೊಡಿತು ಅಂದ್ರೆ ನಮಗೆ ಏನು ಹೋಯ್ತು, ಒಂದು ಮುಖ, ಆರ್ಟಿಸ್ಟ್ ಮುಖ ಹೋಯ್ತು. ಏನು ಆಟ ಆಡ್ತಿದ್ದಾರ ನೀವು ಅಂದ್ಬಿಟ್ಟು ಕೆಟ್ಟದಾಗ ಮೈದಿ ಮಾಸ್ಟರ್ಗೆ ಬೈದಾಕ್ಬಿಟ್ರು. ಆಮೇಲೆ ಓಡೋಗಿ ಒಂದು ಶೂಟಿಂಗ್ ನಿಂತು ಹೋಗಿ ಆಫೀಸಲ್ಲಿ ಇದೆ ತರಕ್ಕೆ ಇವ್ರಿಗೆ ಒಂಥರ. ಆಮೇಲೆ ಹೋಗಿ ತಂದು ಅದನ್ನ ಶೂಟಿಂಗ್ ಮಾಡಿದ್ ನಾವು. ಅಂದ್ರೆ ಹಿ ಟೇಕ್ಸ್ ಕೇರ್ ಆಫ್ ಕೋ ಆರ್ಟಿಸ್ಟ್. ಸತ್ಯ. ನೀವು ಹೇಳ್ತಾ ಇರೋದು ಕಿಟಿ ಫೈಟ್ ಅಲ್ಲಿ ಅದು 9 ಬಾಳೆ ಏನು ಕಂಬನ ಕಟ್ ಮಾಡಿದ್ದದು, ಬಾಳೆ ತೋಟದೊಳಗಡೆ ಫೈಟ್ ಅದು. ಅದು ಅಷ್ಟು ಎಷ್ಟು ರಿಹರ್ಸಲ್ ಮಾಡಿದೀವಿ ಅಂದ್ರೆ ಒರಿಜಿನಲ್ ಅದು. ಅಂದ್ರೆ 400 ಅಡಿ ಕ್ಯಾನು ಫುಲ್ ಒಂದು ಟ್ರಾಲಿ ಹಾಕಿದ್ದಾರೆ, ಒಂದೇ ಶಾಟ್ ಬರಬೇಕು, ಯಾಕಂದ್ರೆ ಬಾಳೆ ಕಂಬಗಳು ಕಟ್ ಆಗಬೇಕು. 9, 10 ಎಷ್ಟೋ ಇದೆ ನನಗೂ ನೆನಪಿಲ್ಲ, ಈಗ 9 ಇರ್ಬೇಕು, 9 ಅನ್ಸುತ್ತೆ. ಸೊ ಏನಾಗತ್ತೆ, ಆ ಕ್ಯಾಮ್ರಾಗೂ ಟೈಮಿಂಗ್ಸ್ ಆಗಬೇಕು. ನಾವಲ್ಲಿ ಕಟ್ ಮಾಡ್ಕೊಂಡು ಬರ್ತಾ ಇದ್ವಿ, ಅದು ಆಗಬೇಕು. ಆಮೇಲೆ ಕೈಲಿ ಒರಿಜಿನಲ್ ಇರುತ್ತೆ ಮಚ್ಚು, ಯಾಕಂದ್ರೆ ಡಮ್ಮಿ ಮಚ್ಚು ಬಾಳೆ ಕಂಬ ಕಟ್ ಆಗಲ್ಲ. ನಂದು ಕತ್ ಕೆಳಗೆ ಹೋದ್ರೇನೆ ಅದು ಕಟ್ ಆಗೋದು. ನಾನೇನಾದ್ರು ಒಂದು ಚೂರು ಹಿಂಗೆ ಹೋಗ್ಲಿಲ್ಲ ಅಂದ್ರೆ ನನ್ನ ಕತ್ ಕಟ್ ಆಗೋದು. ಈ ಸಿಚುವೇಶನ್ 4-5 ಸಲ ನಾವು ರಿಹರ್ಸಲ್ ಮಾಡಿದ್ವಿ. ರಿಹರ್ಸಲ್ ಮಾಡಿ 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 ಓಕೆ ಅಂದ್ರೆ. ಬಟ್ ದರ್ಶನ್ ಹೇಳಿದ್ರು, ಚೇತು ನನ್ನ ಯಾಕಂದ್ರೆ ಬಾಳೆ ಕಂಬ ಕಟ್ಟಾಗಬೇಕಲ್ಲ, ಕಟ್ಟಾಕೊಂಡು ಫೋರ್ಸ್ ಬೇಕು, ನಾನು ಯಾವಾಗ ಫೋರ್ಸ್ ಕೊಡ್ತೀನಿ ಸೌಂಡ್ ಮಾಡ್ತೀನಿ ಅಂತಂದ್ರೆ, ನನಗೆ ಒಂದು ಸೌಂಡ್ ಮಾಡ್ತೀನಿ, ಆ ಸೌಂಡೇ ನೀನು ಕೆಳಗೆ ಹೋಗ್ಬೇಕು. ನೀನು ಸೌಂಡ್ ಕೆಳಗೆ ಹೋಗ್ಲಿಲ್ಲ ಅಂದ್ರೆ ಏಟ್ ಬೀಳುತ್ತೆ ನಿನಗೆ. ಓಕೆ ಸರ್, ನಿಜ ಹೇಳ್ತೀನಿ, ಇಟ್ ಸೋ ನೈಸ್. ಆ ಶಾರ್ಟ್ ಒಂದೇ ಟೇಕಲ್ಲಿ ಮಾಡಿದ್ವಿ. ಸೂಪರ್. ರಪ ಅಂದರು, ನಾನು ಹಿಂಗೊಂದು ಅನ್ನೋರು, ನಾನು ಕೆಳಗೆ ಹೋಗ್ತಿದ್ದ ಅವ್ರು ಮತ್ತೆ ಹಿಂಗನ್ನೋರು. ಆ ಟೈಮಿಂಗು ಕರೆಕ್ಟಾಗಿ ಬಂದು ಲಾಸ್ಟ್ ಬಂದು ಹಿಂಗೆ ಹಿಡಿತಾರೆ, ನನಗೆ ಇಟ್ಕೊಂತೀನಿ. ಶಾರ್ಟ್ ಓಕೆ ಅಂದರು, ಪರ್ಫೆಕ್ಟ್ ಶಾರ್ಟ್. ಅದು ಸೂಪರ್. ನಾನು ಹೇಳೋದು ಅಷ್ಟು ಕೇರ್ ತಗೊಂತಾರೆ ಕೋ ಆರ್ಟಿಸ್ಟ್ಗಳನ್ನ. ಕರೆಕ್ಟ್. ಬಟ್ ಅಂಥವ್ರು ಈ ಥರ ಎಲ್ಲ ಮಾಡ್ತಾರಂತ ನಾನು ನಂಬಕ್ಕೆ ಆಗ್ತಾ ಇಲ್ಲ. ಹೇಳ್ತೇನೆ, ಸುತ್ತಮುತ್ತ ವಾತಾವರಣ ಕೆಟ್ಟಾಗ ಕರೆಕ್ಟ್ ಸರ್, ತಲೆನೂ ಕೆಡ್ಸತ್ತೆ ಅನ್ಸುತ್ತೆ. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಥರ ಗಾದೆ. ಕೋರ್ಟಲ್ಲಿ ಇರೋದನ್ನ ನಾವೇನು ಮಾತಾಡೋದು ತಪ್ಪಾಗತ್ತೆ, ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಬಟ್ ಸ್ಟಿಲ್ ಅದಾಗಬಾರ್ದಿತ್ತು. ಡೆಫಿನೆಟ್ಲಿ ಅದರಿಂದ ಈಚೆ ಬರಲಿ ಅಂತ ನೋಡೋಣ ಸರ್. ಸದ್ಯದಲ್ಲೇ ಬರ್ತಾರೆ ಅನ್ನೋ ಮಾತುಗಳು. ಅವರ ಅಭಿಮಾನಿಗಳು ಕೂಡ ಕೋಟ್ಯಾಂತರ ಅಭಿಮಾನಿಗಳು ಕಾಯ್ತಿದ್ದಾರೆ. ನನ್ನ ಲೈಫಲ್ಲಿ ನಾನು ನೋಡಿಲ್ಲ, ಯಾಕಂದ್ರೆ ಕ್ರೇಜು ನನಗೆ ಗೊತ್ತಿರಂಗೆ. ಒಂದು ಎಲೆಕ್ಷನ್ ಅವ್ರ ಜೊತೆ ನಾನು ಹೋಗಿದ್ದೆ, ಕ್ಯಾಂಪೇನ್ ಸುಮಲತಾ ಅವ್ರ ಕ್ಯಾಂಪೇನ್ಗೆ ಹೋಗಿದ್ದೆ. ನಾನು 1 ವಾರ ಅವ್ರ ಜೊತೆ ಇದ್ದೆ. ಏನು ಜನ, ರಾತ್ರಿ 2 ಗಂಟೆಲೂ ಜನ, ಅಷ್ಟೊಂದು ಜನ ನನ್ನ ಲೈಫಲ್ಲಿ ನೋಡಿಲ್ಲ. ಒಬ್ಬ ಕಲಾವಿದನಿಗೆ ಅಷ್ಟು ಜನ ಸೇರೋದು ನನ್ನ ಲೈಫಲ್ಲಿ ನೋಡಿಲ್ಲ. ಸೊ ಈಗಲೂ ಅಷ್ಟೇ, ಈಗಲೂ ಅವ್ರ ಹೆಸರು ಹೇಳಿದ ತಕ್ಷಣ ಡಿ ಬಾಸ್ ಅಂತಾರೆ. ಈಗಲೂ ಅಷ್ಟು ಅಭಿಮಾನ ಇದೆ ಅವ್ರ ಮೇಲೆ. ಬಂದೇ ಬರ್ತಾರೆ, ವಾಪಸ್ ಬರಲೇಬೇಕು. ಯಾಕಂದ್ರೆ ಕನ್ನಡ ಇಂಡಸ್ಟ್ರಿ ಈಗ ತೊಂದರೆಯಲ್ಲಿದೆ. ಅಂಥವ್ರೆಲ್ಲ ಬಂದ್ರೇ ಒಂದಿಷ್ಟು ಎಲ್ಲರಿಗೂ ಒಳ್ಳೇದಾಗತ್ತೆ ಅನ್ನೋದು ನಮಗೆ ಒಂದು ಆಸೆ.